ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಒಂದು ರೀತಿಯಾದಂತಹ ಅದ್ಭುತವಾದಂತಹ ಈ ಒಂದು ಯುದ್ಧದ ಒಂದು ಭೀತಿ ಏನು ನಡೀತಾ ಇದೆಯಲ್ಲ, ಅದರ ನಡುವೆ ಕೂಡ ವಿಜ್ಞಾನದಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡೋದಕ್ಕೆ ನಾಸಾ ಹೊರಟಿದೆ. ಇದು ಕೇವಲ ಸಾಧನೆ ಅಷ್ಟೇ ಅಲ್ಲ, ಸಾಧನೆಯ ಪುನರಾವರ್ತನೆ ಕೂಡ. ಏನದು ಸಾಧನೆ ಮತ್ತೆ ಸಾಧನೆಯ ಪುನರಾವರ್ತನೆ ಅಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅರ್ಥಮಿಸ್ ಚಂದ್ರನ ಮೇಲೆ ಒಂದು ಮಾನವ ಮತ್ತೊಮ್ಮೆ ಹೆಜ್ಜೆ ಇಡೋದಕ್ಕೆ ನಾಸಾ ಸಿದ್ಧತೆ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಅರ್ಥಮಿಸ್ ಅನ್ನೋ ಯೋಜನೆ ಏನಿದೆ, ಆ ಒಂದು ಯೋಜನೆ ಒಂದು ಮಹತ್ವದ ಮೈಲಿಗಲ್ಲನ್ನು ಈಗಾಗಲೇ ತಲುಪಿದೆ. ಏನದು ಮಹತ್ವದ ಮೈಲಿಗಲ್ಲು? ಚಂದ್ರನ ಮೇಲೆ ಈಗಾಗಲೇ ಕಾಲಿಟ್ಟಿದ್ನಲ್ಲ ಮನುಷ್ಯ, ಮತ್ತೆ ಇನ್ನೊಂದ್ಸತಿ ಕಾಲಿಡಕ್ಕೆ ಹೊರಟಿರೋದೇನು? ಈ ಯೋಜನೆ ಉದ್ದೇಶ ಏನು? ಅದನ್ನು ನಾನು ನಿಮಗೆ ಸಮಗ್ರವಾಗಿ ವಿವರಿಸ್ತೀನಿ ವೀಕ್ಷಕರೇ. ಮೊದಲಿಗೆ ನೋಡೋದಾದ್ರೆ 2022ರಲ್ಲಿ ನಿಮಗೆ ನೆನಪಿರ್ಬೋದು, ಅರ್ಥಮಿಸ್ 1 ಅಂತ ಒಂದು ಯೋಜನೆಯನ್ನ ನಾಸಾ ಕೈಗೊಂಡಿತ್ತು. ಆ ಯೋಜನೆ ಯಶಸ್ವಿಯಾಗಿತ್ತು. ಆ ಯೋಜನೆ ಏನಿತ್ತು ಅಂದ್ರೆ, ಚಂದ್ರನ ಸುತ್ತ ಒಂದು ಮಾನವ ರಹಿತವಾದಂತಹ ಒಂದು ನೌಕೆ ಪ್ರಯಾಣ ಮಾಡೋದು. ಅದು ಈ ಯೋಜನೆಯ ಉದ್ದೇಶ ಆಗಿತ್ತು. ಆ ಯೋಜನೆ 100% ಸಕ್ಸಸ್ ಆಯಿತು. ಈಗ ಆ ಯೋಜನೆಯ 2ನೇ ಭಾಗ ಜಾರಿನಲ್ಲಿದೆ. ಏನದು ಅಂದ್ರೆ, ಈಗ 2026ರಲ್ಲಿ ಈಗ ಒಂದೇನಾಗಿದೆ, ಒಂದು ನೌಕೆ ಭೂಮಿಯಿಂದ ಮನುಷ್ಯರನ್ನ, ಅಂದ್ರೆ ಈ 4 ಜನ ಏನು ಗಗನಯಾತ್ರಿಗಳಿದ್ದಾರೆ ಅವರನ್ನ ಹೊತ್ತ ಈ ಒಂದು ನೌಕೆ ಈಗಾಗಲೇ ಚಂದ್ರನ ಬಳಿಗೆ ಸಾಗುತ್ತಿದೆ. ಇದ್ರ ಕೆಲಸ ಏನು ಅಂದ್ರೆ, 10 ದಿನಗಳ ಕಾಲ ಈ 4 ಜನ ಗಗನಯಾತ್ರಿಗಳಿದಾರಲ್ಲ ಅವರನ್ನ ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕ್ಸೋದು 10 ದಿನಗಳ ಕಾಲ. ಇದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ. ಮತ್ತೆ ಈ ಯೋಜನೆ ಇನ್ನೊಂದು ಹಂತ ಇದೆ. 2027 2028ಕ್ಕೆ ಅರ್ಥಮಿಸ್ ಪಾರ್ಟ್ 3 ಇದೆ. ಏನು ಅಂದ್ರೆ, ಈ ಯೋಜನೆ ಅನ್ವಯ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಮಾನವನ ಪಾದಾರ್ಪಣೆ ಮಾಡೋದು ಅಂತ. ಆ ಒಂದು ಯೋಜನೆ ಅನ್ವಯ ಒಟ್ಟು 18 ಗಗನಯಾತ್ರಿಗಳನ್ನ ಈಗಾಗಲೇ ಫೈನಲೈಸ್ ಮಾಡಲಾಗಿದೆ. ಅಂದ್ರೆ 2028ಕ್ಕೆ ಇನ್ನು 2 ವರ್ಷ ಮುಂದೆ ಇರೋದು. 18 ಗಗನಯಾತ್ರಿಗಳನ್ನು ಫೈನಲೈಸ್ ಮಾಡಲಾಗಿದೆ. ಅದರಲ್ಲಿ ಯಾರಾದರೂ ಒಬ್ರು ಗಗನಯಾತ್ರಿ ಚಂದ್ರನ ಮೇಲೆ ಒಂದು ಕಾಲಿಡ್ತಾ ಇದ್ದಾರೆ. ಚಂದ್ರನ ಮೇಲೆ 2ನೇ ಬಾರಿ ಕಾಲಿಡ್ತಾ ಇದ್ದಾರೆ. ಈ ಒಂದು 18 ಜನ ಗಗನಯಾತ್ರಿಗಳ ಪೈಕಿ ಒಬ್ಬ ಕಪ್ಪು ಮಹಿಳೆ ಕೂಡ ಇದ್ದಾರೆ, ಅಂದ್ರೆ ಬ್ಲಾಕ್ ವುಮನ್ ಕೂಡ ಇದ್ದಾರೆ. ಆಕೆಯನ್ನು ಸೇರಿದಂತೆ 18 ಜನರ ತಂಡ. ಹೀಗಾಗಿ ಈ 18 ಜನರ ತಂಡದಲ್ಲಿ ಯಾರು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಪಾದಾರ್ಪಣೆ ಮಾಡ್ತಾರೆ, ಮತ್ತೆ ಚಂದ್ರನ ದಕ್ಷಿಣ ಧ್ರುವ ಏನಕ್ಕೆ ಇಂಪಾರ್ಟೆಂಟ್ ಅದನ್ನು ಕೂಡ ನಾನು ನಿಮಗೆ ಮುಂದಿನ ಹಂತದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಕ್ಷಕರೇ. ಇನ್ನ ಒಂದು 1969 ಜುಲೈ 20, ಇದೊಂದು ರೀತಿ ಐತಿಹಾಸಿಕ ದಿನ. ನಿಮಗೆ ನೆನಪಿರ್ಬೋದು, ಏನೊಂದು ಅಪೋಲೋ ನೌಕೆ ಇದೆಯಲ್ಲ ಅದು ಚಂದ್ರನ ಮೇಲೆ ಕಾಲಿಡ್ತು. ನೀಲ್ ಆರ್ಮ್ಸ್ಟ್ರಾಂಗ್ ಆತ ಮೊದಲ ಬಾರಿಗೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡ್ದ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟು ಇತಿಹಾಸವನ್ನು ಸೃಷ್ಟಿ ಮಾಡ್ದ. ಈ ಒಂದು ಸಾಧನೆ ನಡೆದು ಸರಿಸುಮಾರು 59-60 ವರ್ಷನೇ ಅನ್ಕೊಳ್ಳಿ. 2028ಕ್ಕೆ ಒಂದು 59 ವರ್ಷ ಆಗುತ್ತೆ. 60 ವರ್ಷ ಅಂತ ಒಂದು ಝೀರೋ ರೌಂಡ್ ಫಿಗರ್ ಅನ್ಕೊಂಡ್ರೆ ನಾವು 60 ವರ್ಷಗಳ ಬಳಿಕ ಮತ್ತೊಮ್ಮೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡೋದಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾ ಇದ್ದಾನೆ. ಏನಕ್ಕೆ ಈ ಪ್ರಯತ್ನ ಅಂದ್ರೆ, ಈ ಒಂದು ಅರ್ಥಮಿಸ್ 2 ಅಂತ ಇದೆಯಲ್ಲ, ಈ ಒಂದು ನೌಕೆ ಈಗ ಹೊರಟಿರೋಂಥದ್ದು ಭೂಮಿಯಿಂದ ಈಗ ಹೊರಟಿದ್ದು, ಭೂಮಿಯ ಪ್ರದಕ್ಷಿಣೆಯನ್ನ ಹಾಕಿ ಆನಂತರ ಚಂದ್ರನ ಕಡೆ ಹೊರಟಿದ್ಯಲ್ಲ ಈ ನೌಕೆ, ಇದು ಓರಿಯಾನ್ ಗಗನ ನೌಕೆ. ಇದರಲ್ಲಿ ಇದ್ದಾರೆ ಈ 4 ಜನ ಗಗನಯಾತ್ರಿಗಳು. ಏನೊಂದು ರಾಕೆಟ್ ಇದೆಯಲ್ಲ, ಈ ರಾಕೆಟ್ ನಲ್ಲಿ ಹಾರಿದ ಗಗನಯಾತ್ರಿಗಳು ಮೊದಲಿಗೆ ಭೂಮಿಯಿಂದ ಹಾರಿದ ರಾಕೆಟ್ ಎಲ್ಲ ರೀತಿಯಾದಂತ ಒಂದು ವಿಭಜನೆಯನ್ನ ಹೊಂದಿ ಆ ನಂತರದ ದಿನಗಳಲ್ಲಿ ಅದು ಒಂದು ಕ್ಯಾಪ್ಸೂಲ್ ಮೂಲಕ ಚಂದ್ರನ ಕಡೆ ಸಾಗ್ತಾ ಇದೆ. ಈ ಒಂದು ಕ್ಯಾಪ್ಸೂಲ್ ಏನಿದೆ ಅದು ಚಂದ್ರನ ಕಡೆ ಸಾಗ್ತಾ ಇದೆ. ಈ ಕ್ಯಾಪ್ಸೂಲ್ 10 ದಿನಗಳ ಕಾಲ ಚಂದ್ರನನ್ನ ಸುತ್ತೊಳೆಯುತ್ತೆ. ಈ ಒಂದು 4 ಗಗನಯಾತ್ರಿಗಳು 10 ದಿನಗಳ ಕಾಲ ಚಂದ್ರನ ಸುತ್ತುವರೆದು ಆ ಒಂದು 10 ದಿನಗಳ ಅವಧಿಯಲ್ಲಿ ತಮ್ಗೇನು ವೈಜ್ಞಾನಿಕವಾದಂತಹ ಏನೊಂದು ಪರೀಕ್ಷೆಗಳನ್ನ ತಮ್ಗೆ ಅಸೈನ್ ಮಾಡಲಾಗಿರುತ್ತೆ, ಆ ಎಲ್ಲ ಪರೀಕ್ಷೆಗಳನ್ನ ಅವರು ಈ ಒಂದು ಅರ್ಥಮಿಸ್ 2 ಯೋಜನೆ ಅಡಿ ಮುಗಿಸ್ತಾರೆ. ಯಾಕೆಂದ್ರೆ ಈ ಅರ್ಥಮಿಸ್ 2 ಯೋಜನೆ ಏನಕ್ಕೆ ಮುಖ್ಯ ಅಂದ್ರೆ, ಮುಂದಿನ ಹಂತದ ಅರ್ಥಮಿಸ್ 3 ಯೋಜನೆ ಇದೆಯಲ್ಲ ಅದಕ್ಕೆ ಒಂದು ನೀಟಾಗಿ ಅಡಿಪಾಯವನ್ನ ಹಾಕಂಥದ್ದು. ಮೊದಲಾಗಿದ್ದು ಅರ್ಥಮಿಸ್ 1 ನಲ್ಲಿ ಮಾನವ ರಹಿತ ನೌಕೆ, ಈಗ ಮಾನವ ಸಹಿತ ನೌಕೆ. 3ನೇ ಹಂತದಲ್ಲಾಗೋದು ಅದೇ ಮಾನವ ಚಂದ್ರನ ಅಂಗಳಕ್ಕೆ ಇಳಿಯುವಂತ ಯೋಜನೆ. ಆ ಒಂದು ಚಂದ್ರನ ಅಂಗಳಕ್ಕೆ ಇಳಿಯೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನ ಮಾಡ್ತಾರೆ. ಇನ್ನು ಈ 4 ಜನ ಯಾರ್ಯಾರು ಅಂದ್ರೆ, ರೀಡ್ ವೈಸ್ಮನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಮತ್ತೆ ಜೆರೆಮಿ ಆನ್ಸನ್. ಈ 4 ಜನ ಏನು ಗಗನಯಾತ್ರಿಗಳಿದ್ದಾರೆ, ಈ ಗಗನಯಾತ್ರಿಗಳು ಈಗ ಚಂದ್ರನ ಪ್ರದಕ್ಷಿಣೆ ಹಾಕುತ್ತಾ ಹೆಜ್ಜೆ ಇಟ್ಟಿದ್ದಾರೆ. ಭವಿಷ್ಯದಲ್ಲಿ ಚಂದ್ರನನ್ನ ಸುತ್ತೋದಕ್ಕೆ ಒಂದು ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡೋ ಗುರಿನೂ ಇದೆ. ಏನೊಂದು ಈಗಾಗಲೇ ISS ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದು ಈಗಾಗಲೇ ಭೂಮಿಯ ಸುತ್ತ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುತ್ತಾ ಇತ್ತು. ಸುನೀತಾ ವಿಲಿಯಮ್ಸ್ ಅವರು ದಾಖಲೆಯ ಒಂದು 80ಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಅಲ್ಲಿ ತಂಗಬೇಕಾಯ್ತು ಅನಿವಾರ್ಯವಾಗಿ. ಅದೆಲ್ಲ ನಿಮಗೆ ಗೊತ್ತು. ಅದೇ ರೀತಿಯಾದಂಥ ಒಂದು ಸ್ಪೇಸ್ ಸ್ಟೇಷನ್ನ ಬಾಹ್ಯಾಕಾಶ ನಿಲ್ದಾಣವನ್ನ
ಚಂದ್ರನ ಸುತ್ತ ಕೂಡ ನಿರ್ಮಾಣ ಮಾಡೋ ಅಂಥದ್ದು ಗುರಿ ಇದೆ. ಆ ಗುರಿಗೋಸ್ಕರ ಈ ಒಂದು ಅರ್ಥಮಿಸ್ ಯೋಜನೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಕೋಟ್ಯಾಂತರ ಟ್ರಿಲಿಯನ್ ಡಾಲರ್ ವೆಚ್ಚದಲ್ಲಿ ನಡೀತಾ ಇದೆ. ಚಂದ್ರನ ಬಳಿ ಹೋದ ನಂತರ ಮುಂದಿನ ಹೆಜ್ಜೆ ಏನು ಅಂತ ನೀವು ಕೇಳಿದ್ರೆ, ಚಂದ್ರ ಮಾತ್ರ ಸೀಮಿತ ಅಲ್ಲ, ಬಾಹ್ಯಾಕಾಶಕ್ಕೆ ಯಾವುದೇ ಆದಂತಹ ಗಡಿ ರೇಖೆಗಳಿಲ್ಲ, ಅಂತ್ಯವೇ ಇಲ್ಲ. ಹಂಗಾಗಿ ಮೊದಲಿಗೆ ಚಂದ್ರನ ಬಳಿ ಹೋಗೋದು, ಆ ನಂತರ ಮಂಗಳ ಗ್ರಹಕ್ಕೆ ಮಾನವರನ್ನ ರವಾನೆ ಮಾಡೋದು ನಾಸಾ ಗುರಿ. ಈ ಗುರಿ ಸಾಧನೆಗೆ ಅರ್ಥಮಿಸ್ 1, 2, 3 ಸಾಕಾಗಲ್ಲ. ಆ ನಂತರ ಇನ್ನೂ ಸಾಕಷ್ಟು ಯೋಜನೆಗಳಿದ್ದಾವೆ. ಮತ್ತೆ ನಾಸಾದ ಉದ್ದೇಶಗಳು ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಆ ಉದ್ದೇಶಗಳೇನು ಅಂತ ಹೇಳ್ಬಿಟ್ಟು ನಿಮಗೆ ಸಮಗ್ರವಾಗಿ ವಿಶ್ಲೇಷಣೆ ಮಾಡ್ತೀನಿ. ಒಟ್ಟಿನಲ್ಲಿ ಏನಂದ್ರೆ, ಸದ್ಯದ ಮಟ್ಟಿಗೆ ಹೇಳೋದಾದ್ರೆ, ಈ ಒಂದು ನೌಕೆ ಇದೆಯಲ್ಲ, ಈ ಒಂದು ನೌಕೆ ಸದ್ಯದ ಮಟ್ಟಿಗೆ ಚಂದ್ರನನ್ನ ಮುಂದಿನ 10 ದಿನಗಳ ಕಾಲ ಸುತ್ತ ಹಾಕುತ್ತೆ. ಅರ್ಥಮಿಸ್ 3 ಯೋಜನೆಗೆ ಒಂದು ಅಡಿಪಾಯವನ್ನು ಹಾಕೊಡುತ್ತೆ. ಮುಂದಿನ 2 ವರ್ಷಗಳಲ್ಲಿ ಅರ್ಥಮಿಸ್ 3 ಯೋಜನೆ ಏನಿದೆ, ಆ ಯೋಜನೆ ಅನ್ವಯ ಮಾನವ ಮತ್ತೊಮ್ಮೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡ್ತಾನೆ. ವೀಕ್ಷಕರ, ಇನ್ನ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳೇನು, ಗುರಿಗಳೇನು, ಇಷ್ಟೊಂದು ಕೋಟಿಯಂತ ರೂಪಾಯಿ ದುಡ್ಡು ಖರ್ಚು ಮಾಡಿ ಈ ಯೋಜನೆ ಮಾಡ್ತಿರೋದು ಯಾಕೆ, ಅದನ್ನ ನಾನು ಮುಂದಿನ ಹಂತದಲ್ಲಿ ವಿವರಿಸ್ತೀನಿ ವೀಕ್ಷಕರೇ. ಅರ್ಥಮಿಸ್ 2 ಮತ್ತೆ 3 ಏನಿದೆ, ಈ ಒಂದು ಯೋಜನೆಗಳ ಉದ್ದೇಶ ಏನು, ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ ಈಗಾಗಲೇ, ಮುಂದೆನೂ ಕೂಡ ಖರ್ಚು ಮಾಡೋದಕ್ಕೆ ನಾಸಾ ಗುರಿಯನ್ನು ಹಾಕೊಂಡಿದೆ. ಇದರ ಮೊದಲ ಗುರಿ ಏನಂದ್ರೆ, ಚಂದ್ರನ ಮೇಲೆ ಮತ್ತೊಮ್ಮೆ ಮನುಷ್ಯನನ್ನ ಇಳಿಸೋದು. ನೋಡಿ, ಈ ರೀತಿಯಾದಂಥ ಇದೊಂದು ರೀತಿಯಾದಂಥ ಸಾಂದರ್ಭಿಕ ಚಿತ್ರ ಅಂತ ಅನ್ಕೊಳ್ಳಿ. ಈ ರೀತಿಯಾದಂಥ ಒಂದು ರಾಕೆಟ್ ಚಂದ್ರನ ಮೇಲೆ ಇಳಿಯುತ್ತೆ, ದೂರದಲ್ಲಿ ಭೂಮಿ ಕಾಣ್ತಿರುತ್ತೆ, ಚಂದ್ರನ ಮೇಲೆ ಮಾನವನನ್ನ ಇಳಿಸೋದು. ಇದು ಈಗಿರುವಂಥ ಸದ್ಯವಾದಂಥ ಮೊದಲನೇ ಗುರಿ. ಎರಡನೇ ಗುರಿ ಏನಂದ್ರೆ, ಚಂದ್ರನ ಮೇಲೆ ದೀರ್ಘಕಾಲ ಮಾನವ ವಾಸ ಮಾಡೋದಕ್ಕೆ ಮೂಲ ಸೌಕರ್ಯ ಸೃಷ್ಟಿ, ಅಂದ್ರೆ ಒಂದು ಕಾಲೋನಿ ಸೃಷ್ಟಿ ಮಾಡೋದು. ಅದ್ರೊಳಗಡೆ ಮನುಷ್ಯ ಹೋಗ್ಬಿಟ್ಟು ಏನೊಂದು ಈ ಒಂದು ರಾಕೆಟ್ ಮೂಲಕ ಏನು ಇಳಿತಾನೆ, ಆ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಮೂಲಕ ಇಳಿದು ಮನುಷ್ಯ ಹೋಗ್ಬಿಟ್ಟು ಆ ಒಂದು ಏನೊಂದು ಕಾಲೋನಿ ಅಂತ ಮಾಡಿರ್ತಾರಲ್ಲ, ಅದ್ರೊಳಗಡೆ ಮನುಷ್ಯ ವೈಜ್ಞಾನಿಕವಾದಂಥ ಪ್ರಯೋಗಗಳನ್ನ ಮಾಡೋದಕ್ಕೆ, ದೀರ್ಘಕಾಲ ಉಳಿಯೋದಕ್ಕೆ, ಆತ ಆಹಾರ ಸೇವನೆ ಮಾಡೋಕ್ಕೆ, ನಿದ್ರೆ ಮಾಡೋದಕ್ಕೆ, ತನ್ನ ನಿತ್ಯ ಕರ್ಮಗಳನ್ನ ಮಾಡೋದಕ್ಕೆ, ಜೊತೆಗೆ ಏನೇನು ಪ್ರಯೋಗಗಳು ಬೇಕೋ, ಭೂಮಿಯಿಂದ ಏನೇನು ಇನ್ಫಾರ್ಮೇಶನ್ ಬರುತ್ತೋ ಅದನ್ನ ಆ ಡಾಟಾಗಳನ್ನ ಅನಾಲಿಸಿಸ್ ಮಾಡೋದಕ್ಕೆ ಬೇಕಾದಂಥ ವಾಸಯೋಗ್ಯ ಮೂಲಸೌಕರ್ಯವನ್ನ ಸೃಷ್ಟಿ ಮಾಡೋದು ಇದು ಗುರಿ. ಜೊತೆಗೆ ಚಂದ್ರನನ್ನ ಒಂದು ಪ್ರಯೋಗಾಲಯದಂತೆ ಬಳಸ್ಕೊಳ್ಳೋದು ಕೂಡ ಗುರಿ ಇದೆ. ಯಾಕೆಂದ್ರೆ ಭೂಮಿಯ ಮೇಲೆ ನಡೆಸಕ್ಕೆ ಸಾಧ್ಯ ಆಗದಲ್ಲೇ ಇರುವಂತ ಎಷ್ಟೋ ಪ್ರಯೋಗಗಳನ್ನ ಚಂದ್ರನ ಮೇಲೆ ಬಳಸ್ಕೊಬಹುದು. ಜೊತೆಗೆ ಗಣಿಗಾರಿಕೆ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ. ಒಂದು ವೇಳೆ ಏನಾದ್ರು ಚಂದ್ರನಲ್ಲಿ ಅಮೂಲ್ಯವಾದ ಲೋಹಗಳಿದ್ದಾವೆ ಅನ್ನೋದೇನಾದ್ರು ಖಚಿತತೆ ಬಂದ್ರೆ ಆ ಅಮೂಲ್ಯ ಲೋಹಗಳ ಗಣಿಗಾರಿಕೆ ಕೂಡ ಮಾಡೋದಕ್ಕೆ ಬಳಸ್ಕೊಳ್ಬಹುದು. ಇದಲ್ಲದೆ ಮತ್ತೊಂದು ಪ್ರಮುಖ ಗುರಿ ಏನಂದ್ರೆ, ಚಂದ್ರನ ಸುತ್ತ ಒಂದು ಬಾಹ್ಯಾಕಾಶ ನಿಲ್ದಾಣ ನಿರ್ಮಿಸೋದು. ಅವಾಗಲೇ ನಾನು ನಿಮ್ಗೆ ಹೇಳ್ತಿದ್ದೆ, ಭೂಮಿ ಸುತ್ತ ಏನು ISS ಇದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದೇ ರೀತಿ ಚಂದ್ರನ ಸುತ್ತ ಕೂಡ ಒಂದು ಬಾಹ್ಯಾಕಾಶ ನಿಲ್ದಾಣ ನಿರ್ಮಿಸುವಂತ ಗುರಿ ಇದೆ. ಇದಲ್ಲದೆ ಮಂಗಳ ಮತ್ತೆ ಆಳವಾದ ಒಂದು ಬಾಹ್ಯಾಕಾಶ ಪ್ರಯಾಣಕ್ಕೆ, ಏನೊಂದು ಡೀಪ್ ಸ್ಪೇಸ್ ಟ್ರಾವೆಲ್ ಅಂತ ಕರಿತೀವಲ್ಲ, ಅದಕ್ಕೆ ಕೂಡ ಚಂದ್ರನನ್ನ ಲಾಂಚ್ ಪ್ಯಾಡ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನೀವು ಕೇಳ್ಬೋದು, ಚಂದ್ರ ಯಾಕಪ್ಪ ಲಾಂಚ್ ಪ್ಯಾಡ್ ಆಗಬಹುದು, ಭೂಮಿಯಿಂದನೇ ಹೋಗ್ಬೋದಲ್ಲ ಅಂತ. ಅಲ್ಲಿ ಕೆಲವೊಂದು ಪ್ರಮುಖ ಅಂಶಗಳಿದಾವೆ. ಏನಂದ್ರೆ, ಚಂದ್ರ ಏನಿದ್ದಾನೆ, ಚಂದ್ರನ ಮೇಲೆ ವಾತಾವರಣ ಇಲ್ಲ, ತುಂಬಾ ಇದು ಚಂದ್ರ ಒಂದು ರೀತಿಯಾದಂಥ ಕ್ಲಿಯರ್ ಆಗಿರೋಂಥ ವಾತಾವರಣ, ಅಲ್ಲಿ ಗಾಳಿನೇ ಇಲ್ಲ. ಅದು ಒಂದಾದ್ರೆ, ಮತ್ತಿನ್ನೊಂದು ಭೂಮಿಯಲ್ಲಿರೋ ಒಂದು ಗುರುತ್ವಾಕರ್ಷಣೆ ಏನಿದೆಯಲ್ಲ, ಅದರ ಒಂದು ಭಾಗದಷ್ಟು ಇಲ್ಲ, 6ರಲ್ಲಿ 1 ಭಾಗದಷ್ಟು ಇಲ್ಲ. ಅಂದ್ರೆ ಅತ್ಯಂತ ಕಡಿಮೆ, ಒಂದು ಭೂಮಿಗಿಂತ ಒಂದು 10%, 20% ಅಷ್ಟೇ ಇರ್ಬೋದು ಅಲ್ಲಿನ ಒಂದು ಗುರುತ್ವಾಕರ್ಷಣೆ. ಅವಾಗ ಏನಾಗುತ್ತೆ ಅಂದ್ರೆ, ಒಂದು ಎಸ್ಕೇಪ್ ವೆಲಾಸಿಟಿ ಅಂತ ಏನು ಕರಿತೀವಿ, ರಾಕೆಟ್ಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನ ಭೇದಿಸಿ ಹೊರಗಡೆ ನುಗ್ಗಬೇಕಲ್ಲ, ಅದಕ್ಕೆ ಸಾಕಷ್ಟು ಇಂಧನ ಬೇಕಾಗುತ್ತೆ. ಈ ಒಂದು ಭೂಮಿಯ ಗುರುತ್ವಾಕರ್ಷಣೆ ತಪ್ಪಿಸ್ಕೊಂಡು ನುಗ್ಗೋದಕ್ಕೆ ಅದಕ್ಕೆ ಎಸ್ಕೇಪ್ ವೆಲಾಸಿಟಿ ಅಂತ ಕರೀತಾರೆ. ಆ ಎಸ್ಕೇಪ್ ವೆಲಾಸಿಟಿಗೋಸ್ಕರ ಸಾಕಷ್ಟು ಇಂಧನ ಬೇಕಾಗುತ್ತೆ. ಚಂದ್ರನ ಮೇಲೆ ಅಷ್ಟೊಂದು ಗುರುತ್ವಾಕರ್ಷಣೆನೇ ಇಲ್ಲ ಅಂದಮೇಲೆ ರಾಕೆಟ್ಗಳು ಆರಾಮಾಗಿ ಹಾರ್ಬೋದು. ಜೊತೆಗೆ ವಾತಾವರಣ ಇರಲ್ಲ, ಒಂದು ರಾಕೆಟ್ಗಳಿಗೆ ಅಥವಾ ಯಾವುದೇ ಗಗನನೌಕೆಗಳಿಗೆ ಈ ಗಾಳಿಯ ಫ್ರಿಕ್ಷನ್ ಇರಲ್ಲ. ಗಾಳಿಯ ಫ್ರಿಕ್ಷನ್ ಅಂದ್ರೆ ನೀವು ಸಿಂಪಲ್ ಆಗಿ ಗಮನಿಸ್ಬೋದು, ಒಂದು 60, 50, 70 ಕಿಲೋಮೀಟರ್ ಸ್ಪೀಡಲ್ಲಿ ಕಾರ್ ಹೋಗೋವಾಗ್ಲೇನೆ ಸ್ವಲ್ಪ ವಿಂಡೋ ಓಪನ್ ಮಾಡಿದ್ರೆ ಗಾಳಿ ಬರ್ರ್ ಅಂತ ಬರುತ್ತೆ. ಅದೇ ಒಂದು 1000 ಕಿಲೋಮೀಟರ್ ವೇಗದಲ್ಲಿ ರಾಕೆಟ್ ಭೂಮಿಯಿಂದ ಹಾರೋವಾಗ ಎಷ್ಟು ಫ್ರಿಕ್ಷನ್ ಆಗ್ಬೋದು, ಎಷ್ಟು ಘರ್ಷಣೆ ಆಗ್ಬೋದು. ಆ ರೀತಿಯಾದಂಥ ಘರ್ಷಣೆಗಳು ಚಂದ್ರನ ಮೇಲೆ ಆಗಲ್ಲ. ಹಂಗಾಗಿ ಈ ಒಂದು ಆಳವಾದ ಬಾಹ್ಯಾಕಾಶ ಪ್ರಯಾಣಕ್ಕೆ ಚಂದ್ರನನ್ನ ಲಾಂಚ್ ಪ್ಯಾಡ್ ಮಾಡ್ಕೊಳ್ಬೋದು. ಜೊತೆಗೆ ಒಂದು ಚಂದ್ರನ ದಕ್ಷಿಣ ಧ್ರುವ ಏನಿದೆ, ಅಲ್ಲಿ ಐಸ್ ಇದೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಸಿಕ್ಕಿದೆ. ಭಾರತನೇ ಪತ್ತೆ ಹಚ್ಚಿತ್ತು ಚಂದ್ರನ ಅಂಗಳದಲ್ಲಿ ನೀರಿದೆ ಅಂತ. ಈ ಒಂದು ಮಂಜುಗೆಡ್ಡೆ ಏನಿದೆ, ಅದನ್ನ ನೀರಾಗಿ ಪರಿವರ್ತನೆ ಮಾಡ್ಬೋದು. ಅವಾಗ ಗಗನಯಾನಿಗಳಿಗೆ ಭೂಮಿಯಿಂದ ನೀರು ತಗೊಂಡೋಗೋ ಅಗತ್ಯ ಇರಲ್ಲ ಭಾರಿ ಪ್ರಮಾಣದಲ್ಲಿ. ಅಲ್ಲಿರುವಂಥ ಐಸ್ನ ಕರಗಿಸಿ ನೀರಾಗಿ ಮನುಷ್ಯರು ಕುಡಿಯೋಕೆ ಯೋಗ್ಯವಾಗಿರೋ ರೀತಿ ಬಳಸ್ಕೊಬೋದು. ಜೊತೆಗೆ ಆ ಒಂದು ನೀರೇನಿದೆ ಅದರಲ್ಲಿ
H2O ಗೊತ್ತಲ್ಲ ಎಲ್ಲರಿಗೂ, ಆ ರೀತಿಯಾದಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಬೇರ್ಪಡಿಸಿದ್ರೆ ಆ ಹೈಡ್ರೋಜನ್ನ ಪ್ರೊಪಲ್ಷನ್ ಇಂಧನವಾಗಿ ಕೂಡ ಬಳಸ್ಕೊಬೋದು. ಹಾಗಾಗಿ ಏನೊಂದು ಚಂದ್ರ ಇದ್ದಾನೆ ಆತ ಮಂಗಳ ಗ್ರಹ ಮಾತ್ರವಲ್ಲ, ಆಳವಾದ ಬಾಹ್ಯಾಕಾಶ ಒಂದು ಪ್ರಯಾಣಕ್ಕೆ, ಒಂದು ಡೀಪ್ ಸ್ಪೇಸ್ ಟ್ರಾವೆಲ್ಗೆ ಚಂದ್ರ ಒಂದು ರೀತಿ ಹೇಳಿ ಮಾಡಿಸಿದ ಲಾಂಚ್ ಪ್ಯಾಡ್. ಹಾಗಾಗಿ ಮೊದಲಿಗೆ ಚಂದ್ರನನ್ನ ಲಾಂಚ್ ಪ್ಯಾಡ್ ಮಾಡ್ಕೊಳ್ಳೋದು, ಆ ನಂತರ ಮಂಗಳನ ಅಂಗಳಕ್ಕೆ ಮನುಷ್ಯನನ್ನ ರವಾನೆ ಮಾಡೋದು ಈ ಒಂದು ಮೊದಲ ಗುರಿಯಾಗಿದೆ ಈ ಯೋಜನೆದು. ಇಷ್ಟೊಂದೆಲ್ಲ ಗುರಿಗಳನ್ನ ಇಟ್ಕೊಂಡಿರುವಂಥ ನಾಸಾ ಇದಕ್ಕೋಸ್ಕರ ಟ್ರಿಲಿಯನ್ ಗಟ್ಟಲೆ ಹಣವನ್ನ ಖರ್ಚು ಮಾಡ್ತಾ ಇದೆ ವೀಕ್ಷಕರೇ. ಇಷ್ಟೆಲ್ಲ ಹಣ ಖರ್ಚು ಮಾಡ್ತಿರೋದು ಏನಕ್ಕೆ ಅಂದರೆ ಅದು ಮಾನವನ ಭವಿಷ್ಯದ ಒಂದು ಕಲ್ಯಾಣಕ್ಕಾಗಿ, ಮಾನವನ ಒಳಿತಿಗಾಗಿ, ಜೊತೆಗೆ ತಂತ್ರಜ್ಞಾನದ ಒಂದು ವೃದ್ಧಿಗಾಗಿ. ಈ ರೀತಿಯಾದಂತಹ ತಂತ್ರಜ್ಞಾನ ವೃದ್ಧಿಗೋಸ್ಕರ ನಾಸಾ ಮಾತ್ರ ಅಲ್ಲ, ನಮ್ಮ ಭಾರತದ ಇಸ್ರೋ ಇರ್ಬೋದು, ಹೀಗೆ ಪ್ರಪಂಚದ ಎಲ್ಲ ಸ್ಪೇಸ್ ಏಜೆನ್ಸಿಗಳು ಕೂಡ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ ಹಿಡಿದು ಎಲ್ಲ ದೇಶಗಳ ಸ್ಪೇಸ್ ಏಜೆನ್ಸಿಗಳು ಕೂಡ ಶ್ರಮಿಸ್ತಾ ಇದ್ದಾವೆ. ಇದೇ ರೀತಿಯಾದಂತಹ ಶ್ರಮ, ವಿಜ್ಞಾನಿಗಳ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗಲಿ ಅನ್ನೋದೇ ನಮ್ಮ ಆಶಯ. ಇದು ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.